Okay, so let's continue the module 2 second half today. We were in the concept of serial communication. Serial communication discuss ಮಾಡ್ತಾ ಇದ್ವಿ. ಸೊ ನೆನ್ನೆ ಕ್ಲಾಸಲ್ಲಿ ಏನೇನು ನೋಡಿದೆ ಅಂತ ಹಂಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಬೇಸಿಕ್ಸ್ ಆಫ್ ಸೀರಿಯಲ್ ಕಮ್ಯುನಿಕೇಷನ್ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತ ನೋಡಿದ್ವಿ. ಸೀರಿಯಲ್ ಕಮ್ಯುನಿಕೇಷನ್ ಸೊ ಮಾಡಬೇಕು ಅಂತಂದರೆ ಎಷ್ಟು ಟೈಪ್ಸ್ ಇದೆ, ಸೊ ಯಾವ್ಯಾವ ಥರ ಸೀರಿಯಲ್ ಕಮ್ಯುನಿಕೇಷನ್ ಮಾಡ್ತಾರೆ ಅಂತೆಲ್ಲ ನೋಡಿದ್ವಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಸ್ಟ್ಯಾಂಡರ್ಡು ಕಂಪ್ಯೂಟರ್ಗೆ ಜೊತೆ ಕನೆಕ್ಟ್ ಮಾಡಬೇಕು ಅಂತಂದರೆ ಕನೆಕ್ಟರ್ನ ಸೊ ಯಾವ ಕನೆಕ್ಟರ್ ಇದೆ ಅಂತ RS-232 ಕನೆಕ್ಟರು. ಸೊ ಅದಕ್ಕೆ ಅದನ್ನು ಹೇಗೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದು, ಸೊ ಹೌ ಇಟ್ ಮಸ್ಟ್ ಬಿ ಕನೆಕ್ಟೆಡ್ ಟು ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅಂತಂದರೆ ನಮ್ಮದು 8051 ಬೋರ್ಡಿಗೆ ಹಿಂಗೆ ಕನೆಕ್ಟ್ ಮಾಡ್ತೀವಿ. ಸೊ 8051 ಬೋರ್ಡಿಗೆ ಕನೆಕ್ಟ್ ಮಾಡಬೇಕು ಅಂತಂದರೆ ವಯಾ ಕನ್ವರ್ಟರು MAX-232 ಕನ್ವರ್ಟರು ಹೆಂಗೆ ಯೂಸ್ ಆಗುತ್ತೆ, ಸೊ ಅದನ್ನೆಲ್ಲ ನೋಡಿದ್ವಿ. ಸೊ ಆ್ಯಂಡ್ ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ ಬಾಡ್ ರೇಟ್. ಸೊ ಬಾಡ್ ರೇಟಿಗೆ ಬಂದ್ವಿ. ಸೊ ಬಾಡ್ ರೇಟ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಬರೆಯೋದು ಹೆಂಗೆ ಅಂತ ನೋಡಿದ್ವಿ. ಸೊ ಬಾಡ್ ರೇಟು ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು, ಸೊ ಆಮೇಲೆ ಅದಕ್ಕೆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಕೋಬೇಕು ಅಂತ ನೋಡಿದ್ವಿ. ಆ್ಯಂಡ್ ಎಸ್-ಬಫರ್ ರಿಜಿಸ್ಟರ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನೋಡಿದ್ವಿ. ಆ್ಯಂಡ್ ಎಸ್-ಬಫರ್ ರಿಜಿಸ್ಟರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ಎಸ್-ಕಾನ್ ರಿಜಿಸ್ಟರು ಸೊ ಯಾವ ಥರ ಹೆಲ್ಪ್ ಆಗುತ್ತೆ ನಮಗೆ, ಸೊ ಅಂತೆಲ್ಲ ನೋಡಿದ್ವಿ ಕಾನ್ಸೆಪ್ಟ್ಸ್. ಆ್ಯಂಡ್ ಪ್ರೋಗ್ರಾಮ್ ಬರೆಯೋದು ಕೂಡ ಹೆಂಗೆ ಅಂತ ನೋಡಿದ್ವಿ. ಟು ಟ್ರಾನ್ಸ್ಫರ್ ದ ಡೇಟಾ ಸೀರಿಯಲಿ ಆ್ಯಂಡ್ ಟು ರಿಸೀವ್ ದ ಡೇಟಾ ಸೀರಿಯಲಿ, ಸೊ ಹೌ ದ ಪ್ರೋಗ್ರಾಮ್ ಕ್ಯಾನ್ ಬಿ ರಿಟನ್ ಅಂತ ನೋಡಿದ್ವಿ. ಓಕೆ, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಟುಡೇ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ doubling the baud rate in 8051. So we are in the next concept, doubling the baud rate in 8051. ಓಕೆ, ಸೊ ಇದು ಕಾನ್ಸೆಪ್ಟ್ ಏನು ಹೇಳ್ತಿದೆ ಅಂತಂದರೆ, ಸೊ ಬಾಡ್ ರೇಟನ್ನು ಯಾವ ಥರ ಡಬಲ್ ಮಾಡ್ಬೋದು ಅಂತ. ಸೊ ಬಾಡ್ ರೇಟನ್ನು ಡಬಲ್ ಮಾಡೋದೇನಂತ ಹೆಂಗೆ ಅಂತಂದರೆ, ಸೊ ನೆನ್ನೆ ಕ್ಲಾಸಲ್ಲಿ ನೋಡ್ದಂಗೆ ಸೊ 8051 ಎಸ್ ಮೋಡ್ ಬಿಟ್ಟು, ಸೊ ಎಸ್ ಮೋಡ್ ಬಿಟ್ಟು ನಮಗೆ ಸೊ ಪಿಕಾನ್ ರಿಜಿಸ್ಟರಲ್ಲಿ ದಟ್ ಹೆಲ್ಪ್ಸ್ ಅಸ್ ಟು ಡಬಲ್ ದ ಬಾಡ್ ರೇಟ್. ನೆನ್ನೆ ಕ್ಲಾಸಲ್ಲಿ ನಾವು ನೋಡಿದ್ದು ಸೊ ಬಾಡ್ ರೇಟು ಡಿಫಾಲ್ಟಾಗಿ 8051 ಏನಿರುತ್ತೆ ಅಂತ. ಸೊ ಇಟ್ಸ್ ಡಿಫಾಲ್ಟ್ ಬಾಡ್ ರೇಟ್ ದಟ್ ಇಸ್ ಅವೈಲಬಲ್ ಫಾರ್ 8051. ಸೊ ದೆರ್ ಆರ್ 4 ಬಾಡ್ ರೇಟ್ಸ್ ದಟ್ ಆರ್ ಅವೈಲಬಲ್. ಸೊ 10.1 ಟೇಬಲಲ್ಲಿ ಅದನ್ನು ನೀವು ಸೊ ಯು ಹ್ಯಾವ್ ಸೀನ್ ದ ವಾಟ್ ಆರ್ ಆಲ್ ದ ಅವೈಲಬಲ್ ಬಾಡ್ ರೇಟ್ಸ್ ದಟ್ ಆರ್ ದೇರ್. Okay, so the baud rate default agi, so these are all the baud rates that are available: 9600, 4800, 2400 and 1200. So these are all the available default baud rates. If we want to double these baud rates, so 9600 and double ಮಾಡಬೇಕು ಅಂದರೆ all the 4 baud rates if we want to double it, ಸೊ ಡಬಲ್ ಮಾಡಬೇಕು ಅಂತಂದರೆ ಸೊ ಯಾವುದು ನಮಗೆ, ಸೊ ವಾಟ್ ಇಸ್ ದ ಕ್ರೈಟೀರಿಯಾ ದಟ್ ಇಸ್ ಅವೈಲಬಲ್ ಫಾರ್ ಮೀ. ಸೊ ದೆರ್ ಆರ್ 2 criterias are there, there are 2 approaches are there to double the baud rate, in the 8051. So the first concept is the first approach is we can increase the crystal frequency. Second concept is we can change the specific bit in a PCON register. PCON register is it's a power control register. Okay, so these are the 2 available approach for us to double the baud rate. ಸೊ ಫಸ್ಟ್ ಅದರಲ್ಲಿ ಮೊದಲನೇದು ಕಾನ್ಸೆಪ್ಟ್ ನನಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ದ ಕ್ರಿಸ್ಟಲ್ ಫ್ರೀಕ್ವೆನ್ಸಿ ಯಾವಾಗಲೂ ಫಿಕ್ಸ್ ಇರುತ್ತೆ ನನಗೆ ಸೀರಿಯಲ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ. ಸೊ ದಟ್ ಈಸ್ 11.0592 MHz. ಸೊ ಐ ಕ್ಯಾನಾಟ್ ಟಚ್ ದ್ಯಾಟ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಅಪ್ರೋಚ್ ಈಸ್ ಐ ಕ್ಯಾನ್ ಚೇಂಜ್ ದ ಬಿಟ್ ಇನ್ ದ PCON register. Okay, I can change the bit in the PCON register. So how the PCON register bit can be changed? So there's a format is there, the format has been written. So PCON is a 8-bit register. So the 7th bit is S mod, so 6th bit is 0, 5th bit is 0, 4th bit is 0, 3rd bit is GF1, GF0, PD and ideal. So this is the PCON register format. So in this PCON register format we are using the specific bit, that's the 7th bit, in order to meet our specification. That means to
ಡಬಲ್ ದ ಬಾಡ್ ರೇಟ್. ಓಕೆ, ದಟ್ ಮೀನ್ಸ್ ಟು ಡಬಲ್ ದ ಬಾಡ್ ರೇಟ್. ಸೊ ಯಾವಾಗ ನನಗೆ 8051 ರೀಸೆಟ್ ಆಗಿದ್ದಾಗ ಈ ಸ್ಪೆಸಿಫಿಕ್ ಬಿಟ್ ಎಸ್ ಮೋಡ್ ಬಿಟ್ ಅಥವಾ ಪಿಕಾನ್ S mod bit in the PCON register, when the 851 is reset, this S mod bit is 0. Okay, S mod bit 0 irutte. So that's the reason. So we have to use the software instruction to make this bit high. Okay, so whenever we are making this bit high, what we are doing is we are doubling the baud rate. So ಯಾವ ಥರ instructions use ಮಾಡಬೇಕು ಅಂತಂದರೆ, and one more thing we have to know here is this PCON register is not the bit addressable register. So bit addressable register ಅಲ್ಲ ಇದು. ಅಂದರೆ so I cannot access the single bit. Let's suppose pcon.7, pcon.6, pcon.5 ಆ ಥರ ಎಲ್ಲ access ಮಾಡ್ಕೊಳಕ್ಕಾಗಲ್ಲ. It is not the bit addressable register. Okay, so by that meaning, in order to access the specific bit in the PCON register, that is the bit 7, and the bit 7 is S mod bit. In order to access this particular bit, since the PCON register is not the bit accessible register, so we have to use the set of instructions in order to make this particular bit high in the PCON register. That's the 7th bit. So the more line instruction ನೋಡ್ತಾ ಇದ್ದೀರಾ ಅಲ್ಲಿ. So the 3 lines of instruction that has been written is move a comma PCON. So move a comma PCON, and the second line is set bit accumulator dot 7. Third instruction is move PCON comma A. Okay, so first line is move a comma PCON. Move a comma PCON means, so we are moving the PCON register. We are moving the PCON register, the byte, all the 8 bits to accumulator. In the second line, set bit accumulator dot 7 means, so we are making the 7th bit in the PCON register, the set. Okay, we are setting the 7th bit in the PCON register. So by this means what we have done is, so we have made the S mod bit. We have made the S mod bit as high. Okay, and so the bit we have made high, the S mod bit, so we have to send it to the PCON register once again. So we are moving the data that's there in the accumulator. That's what's the data is there in the accumulator, the 7th bit that is high. So this data is there in the accumulator, so we are moving that data to the PCON register. So by writing these 3 lines of instructions, we are making the S mod bit is high, S mod bit as high in the PCON register, because PCON register is not the bit accessible register. For that reason, we have to write these 3 set of instructions in order to make the S mod bit is high. So whenever the S mod bit is high in the PCON register, it is the internal understanding that we are doubling the baud rate. Okay, so next concept, let's come to the next concept, baud rate for S mod 0. So baud rate for S mod 0. So whenever the S mod bit is 0, so what is the default baud rates? Okay, the next, similarly, so when the S mod bit is 1, so what is the available baud rates? Okay, so it's obvious thing that whenever the S mod bit is 0, so whenever the S mod bit is 0, so we are dealing with the regular baud rates. We are dealing with the regular baud rates. What's the regular baud rates? The regular baud rate is, okay, the regular frequency is, it is the 28,800 hertz. 28,800 hertz. ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನನ್ನ ಕ್ಲಾಸಲ್ಲಿ ಹೇಳಿದ್ದೀನಲ್ಲ. ಸೊ ಯುವರ್ XTL frequency must be divided by 12 in order to get the Meson cycle frequency. This Meson cycle frequency will be divided by UART frequency, that is 32. We will get the 28,800 hertz. So this frequency will be used by the timer 1 in mode 2. Okay, so this frequency what we are getting, so it is the frequency whenever the S mod bit is 0. Okay, so what happened if we made the S mod bit as high? Whenever, so how it affects to the frequency? What's the related frequency we are calculating whenever the S mod bit is high? Okay, so the calculation is for the same XTL frequency 11.0592 megahertz. As I have said, we are using this frequency as a default frequency for the serial communication to take place. So and the default frequency is crystal frequency is 11.0592 megahertz. Okay, so then so we are getting 921.6 kilohertz. So now, so this frequency will be divided by the
16. Okay, so 16, so 32 na divide ಮತ್ತೆ, so 32 ನ ಮತ್ತೆ division by 2 ಮಾಡ್ಕೋತೀವಿ, so 16, so 921.6 kilohertz divided by 16. So now we are getting the frequency 57 600 hertz. So this is the particular frequency now. So we are using by our timers in order to set the baud rate. Okay, so ಅಲ್ಲಿಗೆ ನಿಮಗೆ ಮೈಂಡಲ್ಲಿ ಇರಬೇಕು. So the two things must be in your mind. So whenever the S mod bit is 0, whenever the S mod bit is 0 in the PCON register, we are using the frequency 28,800 that must be used by the timer 1 in mode 2 to set the baud rate. Okay, so another thing, whenever the S mod bit is 1, so we are using the frequency of 57,600 hertz. This frequency will be used by the timer 1 in mode 2 to set the baud rate. Okay, so ಇದೆರಡು frequency-ಗಳು you have, these are the two frequency you have to be keep it in your mind very clearly. So whenever the S mod bit is 0 and the S mod bit is 1. Okay, so let's move to the next concept. So this particular table ಅಲ್ಲಿ ಬರ್ದಿದ್ದಾರೆ ಅವರು. So table 10.5 they have been written so how the frequency has been doubled, how the the baud rate has been doubled in the calculation ಮಾಡಿ ಬರ್ದಿದ್ದಾರೆ. So the same, so the values are same. So whatever the timer values we are loading, so the values are same. For the same values, whenever the S mod is 0, whenever the S mod is 1, so how the frequency has been doubled. Okay, so idu S mod 0 idaga, so the normal baud rates idu. So S mod 1 adaga, for the baud rate will be doubled. So with keep in mind the values we are loading to the timers register, either for S mod is 0 or else S mod is 1, the same values 3, 6, 12, 24. That means FD, FA, F4, E8. Okay, so idantu ನಿಮಗೆ ಮೈಂಡಲ್ಲಿ ಇರಬೇಕು. ಸೊ ದೆನ್, ಸೊ ಒಂದು ಪ್ರೋಗ್ರಾಮ್ ಬರ್ದಿದ್ದಾರೆ ಅಲ್ಲಿ. ಸೊ ಒಂದು ಪ್ರೋಗ್ರಾಮ್, so this program has been written to send the data, to send the character B, to send the character B continuously by making the S mod bit is 1, by making the S mod bit is 1. That means for the double baud rate, so how the character can be transmitted, how the character can be transmitted continuously ಅನ್ನೋದಕ್ಕೆ ಪ್ರೋಗ್ರಾಮ್ ಬರ್ದಿದ್ದಾನೆ. So the program is written, so very firstly we have to set the S mod bit. Now to set the S mod bit, the first 3 lines of instructions must be used. So move a comma pcon set bit accumulator .7, so move pcon.a. So these 3 lines of instructions are the instruction that helps me to set the S mod bit in the pcon register. So whenever the S mod bit is 1, so obviously we are dealing with the second, the doubling of baud rate. We are using the doubled baud rate, not the default baud rate. We are using the doubled baud rate. Okay, so double baud rate, default baud rate too. So you can see the 10.5 table 10.5, so that you can come to know so how the frequency of the baud rate can be doubled. Okay, so once we have doubled the baud rate using these 3 lines of instruction, previous page ಅಲ್ಲಿ ಹೇಳಿದ್ನಲ್ಲ, so how to write these 3 lines of instruction ಅಂತ. So once the S mod bit is set in the pcon register by writing these 3 lines of instruction, so now we have to write the program. So in order to write the program, the first 3 lines are mandatory. So first 3 lines ಅಂದ್ರೆ ಏನು, so the T mod register ಗೆ 20 ಮೂವ್ ಮಾಡ್ಕೋತೀನಿ, and TH1 ಗೆ, so based on the baud rate we are using, so we are loading the likewise value to the TH1 register. So ಇಲ್ಲಿ -3, so -3 ಯೂಸ್ ಮಾಡ್ತಿದ್ದೀವಿ. ಸೊ -3 ಅಂತ ಅಂದರೆ, ಸೊ ಇಟ್ಸ್ ದ 19,200 baud rate we are setting. Okay, using the timer 1. So the next instruction is SCON register na we are loading with the 50H. So these 3 lines are mandatory. Move T mod, 20, move TH1, -3, move SCON, 50. So these 3 lines are the next initialization lines. So next initialization lines means it's the first initialization line, because here we are setting the S mod bit is 1, so I have said actually this is the second initialization line. Apart from the S mod setting of S mod bit, so these 3 lines are the first initialization lines. T mod setting of T mod bit and loading the value to the TH1 and initializing the SCON register. Okay,
ಸೊ ಇದನ್ನೆಲ್ಲ ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಲ್ಲ, ಸೊ ಟು ಮೇಕ್ ದ ಟ್ರಾನ್ಸ್ಮಿಷನ್ ದ ರಿಸೆಪ್ಷನ್ ಆಫ್ ದ ಡೇಟಾ ಹೌ ಟು ರೈಟ್ ದ ಪ್ರೋಗ್ರಾಮ್ ಅಂತ. ಸೊ ಅದನ್ನೇ ನಾನು ರಿಪೀಟ್ ಮಾಡಿದ್ದೀನಿ. ಸೊ ದ ಟಿಮೋಡ್, ಸೊ ಟಿಮೋಡ್ ಆ್ಯಂಡ್ TH1 ಆ್ಯಂಡ್ ISCON. ಸೊ ದ ಫಸ್ಟ್ 3 ಲೈನ್ಸ್ ಆರ್ ಮ್ಯಾಂಡೇಟರಿ ಆ್ಯಂಡ್ ದ ವ್ಯಾಲ್ಯೂಸ್ ಆಲ್ಸೋ ದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಹೇಳಿದ್ದೀನಲ್ಲ. ಸೊ ಅದು ಓಕೆ. ಸೊ ನೆಕ್ಸ್ಟ್, whenever after the initialization line has been written, so what we have to do is we have to start the timer. So timer 1 ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಟೈಮರ್ 1 ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ, ಸೊ we have to transfer the data. So we have to transfer the data. In order to transfer the data, the data must be there in the S buffer register ಅಲ್ವಾ. ಓಕೆ. ಸೊ ಇಲ್ಲೇನು ಮಾಡಿದ್ದಾರೆ ಅಂತ ಅಂದರೆ ಅವರು B-ನ, ಸೊ let us assume we are transferring the data. We are transferring the character B. So we are moving that character to accumulator. So once we have moved the data to accumulator, so we are clearing the TI flag. So TI flagನ ಕ್ಲಿಯರ್ ಮಾಡ್ಕೋತೀವಿ. ಸೊ ಏನು ಕ್ಲಿಯರ್ ಮಾಡ್ಕೋತೀವಿ ಅಂತಂದರೆ, ಸೊ ಬಿಫೋರ್ we write the program. So before we write the concept, it is the initial thing we have to do is we have to clear the TI and the RI flag, okay, in the transmission and in the reception concept. So for that reason, clear TI flag na clear ಮಾಡ್ಕೊಂಡಿದ್ದಾರೆ. So ಒಂದ್ಸಲ TI flag na clear ಮಾಡಿದ್ಮೇಲೆ, so whatever the data is there at the A, so now it is available in the, so we are taking that data to the S buffer register. So this means now the data that is the character B that is now available in the S buffer register. So S buffer register ಗೆ ಬಂದ ತಕ್ಷಣ ಡೇಟಾ, ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸೊ ವಿ ಹ್ಯಾವ್ ಟು ಕೀಪ್ ಮಾನಿಟರ್ ದ TI flag that we have been cleared. ಸೊ ಯಾವಾಗ S buffer ನಾವು ಡೇಟಾ ಇರುತ್ತೋ ಆವಾಗ ಟ್ರಾನ್ಸ್ಮಿಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾನ್ಸ್ಮಿಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು TI flag ನ ಮಾನಿಟರ್ ಮಾಡ್ತಾ ಇರಬೇಕು. ಸೊ ವೆದರ್ ದ ಟ್ರಾನ್ಸ್ಮಿಷನ್ ಹ್ಯಾಸ್ ಬಿನ್ ಡನ್ ಆರ್ ವಾಟ್ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ JNB ಇನ್ಸ್ಟ್ರಕ್ಷನ್ ಹಾಕೊಂಡಿದ್ದಾರೆ. ಸೊ ಟ್ರಾನ್ಸ್ಮಿಷನ್ ಮುಗಿದ ತಕ್ಷಣ, so what we have to do is, so we have to clear the TI flag. We have to clear the TI flag for the next transmission. So for that reason SJMP ಕೊಟ್ಟಿದ್ದಾರೆ. ಸೊ SJMPನ ಸೊ ಕ್ಲಿಯರ್ TIಗೆ ಬರೆದಿದ್ದಾರೆ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್, ಹೌ ಯು ಹ್ಯಾವ್ to write the particular, the specific program to transfer the any character with the concept of doubling the baud rate. So baud rate na double ಮಾಡ್ಕೊಂಡು, ಸೊ ಡೇಟಾನ ಹೆಂಗೆ ಟ್ರಾನ್ಸ್ಮಿಟ್ ಮಾಡ್ತೀರಾ ಅಥವಾ ರಿಸೀವ್ ಮಾಡ್ತೀರಾ ಅನ್ನೋದಕ್ಕೆ. ಸೊ example. So the thing is, so you have to write the first 3 lines. The first 3 lines, these 3 lines are the mandatory lines in order to set the baud rate. And the rating of the code, it's a concept that I have said in the last class. So how to transfer the data, how to receive the data. So the program rating concept is same, but what we are doing is, so prior to write the program, so we are writing the first 3 lines, these 3 lines, in order to set the SMOD bit as 1 in PCON register, so that we can use the doubled baud rate. Okay, so ಇದಿಷ್ಟ ಆಯಿತು ಪ್ರೋಗ್ರಾಮು. ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಬಂದೆ ನಾನಿವಾಗ. ಓಕೆ, ಸೊ ಇಲ್ಲಿ, ಸೊ ವಿ ಆರ್ ನಾವ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 10.4. ಸೊ 10.4ಗೆ ಹೋಗಿದ್ದೀನಿ ಸೀದಾ ನಾನು. ಸೊ ಪ್ರೋಗ್ರಾಮಲ್ಲಿ ಬಾಕಿದೆಲ್ಲ ಪ್ರೋಗ್ರಾಮ್ ಇರೋದಿಲ್ಲ, ಯು ಕ್ಯಾನ್ ಗೋ ಥ್ರೂ ದ ಪ್ರೋಗ್ರಾಮ್. ಸೊ ದ ಸೆಕೆಂಡ್ ಕಾನ್ಸೆಪ್ಟ್ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ನನಗೆ programming the second serial port. Programming the second serial port is the next concept. Programming the second serial port. So programming the second serial port ಅಂದರೆ ಏನಂತಂದರೆ, ಸೊ 8051 our 8051 what we are using is having only one serial port, but some of the nowadays microcontroller having the 2 serial port as well. Okay, ಸೊ ಆ ಥರ 2 serial port ಇದ್ದಾಗ, ಸೊ ಆ 2 serial portನ ನಾವು ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆ್ಯಕ್ಚುಲಿ the section 10.4 gives. Programming the second serial port. So here we are using the specific chip of microcontroller, that is DS89C4 into X. So this particular chip is having, it's a microcontroller chip. It's having the two serial communication port in it. ಎರಡು serial portಗಳಿದಾವೆ ಇದರಲ್ಲಿ. So we are using this specific chip in order to understand the concept of two serial ports. Okay, ಇವಾಗ ಇಲ್ಲಿ, ಸೊ
So now, I have said this particular chip is having the two serial ports in it. So we are understanding the concept of understanding this having you implement that is already there, the two serial ports. So we are using how to program the second serial port is the main concern thing, because the first serial port is similar to the 8051 port that what we have discussed now. So ಎರಡು ಸೀರಿಯಲ್ ಪೋರ್ಟ್ ಇರ್ತವೆ ಇದು ಈ ಪರ್ಟಿಕ್ಯುಲರ್ ಚಿಪ್ಪಲ್ಲಿ. ಅದರಲ್ಲಿ ಫಸ್ಟ್ ಪೋರ್ಟ್ನ ಪ್ರೋಗ್ರಾಮಿಂಗ್ ಆಫ್ ದ ಫಸ್ಟ್ ಪೋರ್ಟ್ ಈಸ್ ಸಿಮಿಲರ್ ಟು ದ 8051 ಪ್ರೋಗ್ರಾಮಿಂಗ್. ಇಷ್ಟುವರೆಗೆ ನೋಡಿದ್ವಲ್ಲ, ಸೊ ಆ ಥರ ಪ್ರೋಗ್ರಾಮ್ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ಸೀರಿಯಲ್ ಪೋರ್ಟ್ಗೆ similar concept, same concept. So for that reason, the programming of the second serial port is the most important thing now. Okay, so keep in mind. So this particular chip is having the two serial port in it. So the first serial port is nothing but it is so we are defining the first serial port as a serial number 0, and we are defining the second serial port as a serial number 1. Okay, so we are accessing the second serial port so with the pins P1.2, and it's the receiving pin, and we are accessing the second serial port, the transmission pin, and its pin number is P1.3. So P1.2 and P1.3 are the the receiving and the transmission pin for the second serial port, okay. So come to the next page. So next page ಅಲ್ಲಿ ಸೊ ದ ಐ ಸಿ ಡಯಾಗ್ರಾಮ್ ಹಾಕಿದ್ದಾನೆ. ಸೊ 40 ಪಿನ್ IC ಡಯಾಗ್ರಾಮ್ ಹಾಕಿದ್ದಾನೆ ಆ ಚಿಪ್ಗೆ DS89C4X0. ಸೊ ಈ ಪರ್ಟಿಕ್ಯುಲರ್ಗೆ ICಗೆ ಸೊ ಡಯಾಗ್ರಾಮ್ ಹಾಕಿದ್ದಾನೆ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ, so how this particular chip will be connected to the connector using the line driver ಅಥವಾ voltage converter, that's a max 232 ಅಂತ ಬರೆದಿದ್ದಾರೆ. So since this particular chip is having the two serial ports in it, the first serial port is the default serial port. The first serial port is the serial 0 is the regular port. The second serial port is serial 1 is the second serial port. So idanna yav tara how this chip will be connected to the DB9 connector anta. So the figure has been drawn. So the next thing is table. So in the table alli since this particular chip is having the two serial ports in it, so the address for the all the registers will be varied. The address for all the register will be varied. Okay, so the first serial port ge so registers the address list ಮಾಡಿದ್ದಾರೆ, and second serial port ge address list ಮಾಡಿದ್ದಾರೆ. Okay, so the so main ಆಗಿ basic ಆಗಿ ನಾವು so we are using what all the register ಆ registers ಗೆ ಮಾತ್ರ address ಅನ್ನು ಬರೆದಿದ್ದಾರೆ to write the program for the serial communication. So we are using the SCON register, SBuffer register, TL and TH registers. So for the timer 1 and the TCON register and PCON register. Okay, so ಅದಕ್ಕೆ ಮಾತ್ರ ಅಡ್ರೆಸ್ಸನ್ನು ಬರ್ತಿದ್ದಾರೆ for the two serial ports, for the serial port 1 for the serial port 0, for the serial port 1. Serial port 0 means it's the first serial port 1 means it's the second serial port. So amongst these registers, only the SCON and the SBuffer registers are important to us. So SCON, SBuffer register means we are using these two register only to make the serial communication to happen. Okay, ಅದಕ್ಕೋಸ್ಕರ so SCON 0 means it's the first serial port. Likewise the SCON 1 means the second serial port. ಅದೇ ಥರ SBuffer 0 means the first serial port, SBuffer 0 means the second serial buffer. Okay, so now we have come to the next page. The next page ಅಲ್ಲಿ ನಮಗೆ TCON register the format ಹಾಕಿದ್ದಾರೆ. So TCON register the format, so TCON register format has been written.
sorry, the SCON register format has been written. The SCON register format has been written. So SCON register ಏನಕ್ಕೆ ಬೇಕು ಅಂತಂದರೆ ನನಗೆ, so to make the selection of modes and to select the particular to enable the reception and the transmission, to use the SBuffer register, I should have to have the values to be loaded to the SCON register alva. So for that reason ಈ particular chipಗೆ DS8 DS89C4 into X ಈ particular chipಗೆ, since this particular chip is having the 2 serial ports in it, ಎರಡು serial portಗೆ, ಸೊ ಎಸ್ಕಾನ್ ರಿಜಿಸ್ಟರು ಸೊ ಯಾವ ಥರ ಚೇಂಜ್ ಆಗುತ್ತೆ ಅಂತ ಬರೆದಿದ್ದಾರೆ. ಸೊ ಸೀರಿಯಲ್ ಪೋರ್ಟ್ 0ಗೆ, ಸೊ ಸಿನ್ಸ್ ಎಸ್ಕಾನ್ ರಿಜಿಸ್ಟರ್ ಇಟ್ಸ್ ಅ ಬಿಟ್ ಆಕ್ಸೆಸಿಬಲ್ ರಿಜಿಸ್ಟರ್, ಸೊ ದ ನಂಬರ್ಸ್, ಐ ಮೀನ್ ದ ಅಡ್ರೆಸ್ ವಿಲ್ ಬಿ ಚೇಂಜ್ ಫಾರ್ ಈಚ್ ಆ್ಯಂಡ್ ಎವ್ರಿ ಬಿಟ್. ಸೊ ಅದನ್ನು ಬರೆದಿದ್ದಾರೆ. ಸೊ ಸೀರಿಯಲ್ 0 ಮೀನ್ಸ್ ಇಟ್ಸ್ ದ ಫಸ್ಟ್ ಸೀರಿಯಲ್ ಪೋರ್ಟ್ ವಿ ಆರ್ ಆಕ್ಸೆಸಿಂಗ್. ಸೀರಿಯಲ್ 1 ಮೀನ್ಸ್ ಇಟ್ಸ್ ದ ಸೆಕೆಂಡ್ ಸೀರಿಯಲ್ ಪೋರ್ಟ್ ವಿ ಆರ್ ಆಕ್ಸೆಸಿಂಗ್. ಸೊ ಸಿನ್ಸ್ ಇಟ್ಸ್ ಎಸ್ಕಾನ್ ರಿಜಿಸ್ಟರ್ ಇಟ್ಸ್ ಅ ಬಿಟ್ ಆಕ್ಸೆಸಿಬಲ್ ರಿಜಿಸ್ಟರ್, ಸೊ for the specific bit, so the specific address has been listed out. So you can go through this thing one. Okay, let's come to the second one of the program now, how to write the program for this particular chip. So DS89C4 into X. Okay, so il program ಏನು ಬರ್ತಿದ್ದಾರೆ ಅಂದರೆ, so we are programming the second serial port of this particular chip. So to transfer the letter A, serially at 4800 baud rate. So we are using 8-bit data, 1 stop bit. We have to use the timer 1. Okay, so this is the question. ಸೊ ಏನು ಮಾಡ್ತಿದ್ವಿ ನಾವು ಆವಾಗ, ಸೊ ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಫಾರ್ ದ ದಿಸ್ ಪರ್ಟಿಕ್ಯುಲರ್ ಚಿಪ್ DS89C4 into X. ಸೊ ರೈಟಿಂಗ್ ಆಫ್ ದ ಪ್ರೋಗ್ರಾಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಆಲ್ ದ ಥಿಂಗ್ ಈಸ್ ಸಿಮಿಲರ್, ಎಲ್ಲವೂ. ಸೊ ರೈಟಿಂಗ್ ಆಫ್ ದ ಪ್ರೋಗ್ರಾಮ್ ಇನ್ ವೆದರ್ ವಿ ಆರ್ ಟ್ರಾನ್ಸ್ಮಿಟಿಂಗ್ ದ ಡೇಟಾ, ವೆದರ್ ವಿ ಆರ್ ರಿಸೀವಿಂಗ್ ದ ಡೇಟಾ, ಸೊ ರೈಟಿಂಗ್ ಆಫ್ ದ ಪ್ರೋಗ್ರಾಮ್ ಇಸ್ similar, I mean ಒಂದೇ ಇರುತ್ತೆ. the writing of the instruction and everything is all are same. So except since we are using this particular chip in order to so that we are programming the second serial port. So only one changes in the program it has to be made, and that changes is every all the SCON register, SBuffer register must be represented by the number 1. Okay, the SCON register, SBuffer register, and the SCON register, SBuffer register, basically SCON register and SBuffer register must be represented by 1. So 1 antandre it is we are programming the second serial port. So that's the meaning. So idu initialization line ಅವರು ಏನೋ ಬರ್ದಿದ್ದಾರೆ. ಸೊ ಆ ಪರ್ಟಿಕ್ಯುಲರ್ ಟ್ರೈನರ್ ಕಿಟ್ಗೆ ಎಕ್ಸಿಕ್ಯೂಷನ್ ಆಗೋಕ್ಕೆ ಅದೆಲ್ಲ ಬೇಡ ನಮಗೆ. ಸೊ ಲೆಟ್ ಅಸ್ ಸ್ಟಾರ್ಟ್ the program straight away. So tmod with 20 th1 with -6. So now the third line SCON 1. So SCON 1, 50. So SCON 1, 50. SCON 1 as a SCON 1 means it is so we are using the second serial port. So SCON 1, 50. So ಅದು 3 ಇನಿಷಿಯಲೈಸೇಷನ್ ಲೈನ್ ಆದಮೇಲೆ, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ದ ಟೈಮರ್. ವಿ ಆರ್ ಸ್ಟಾರ್ಟಿಂಗ್ ದ ಟೈಮರ್ ಆ್ಯಂಡ್ ಏನು ಕಳಿಸ್ತಾ ಇದ್ದೀವಿ ನಾವು, ವಿ ಆರ್ ಟ್ರಾನ್ಸ್ಫರಿಂಗ್ ದ ಲೆಟರ್ ಎ. ಸೊ ನಾವು ಟು ಟ್ರಾನ್ಸ್ಫರ್ ದ ಲೆಟರ್ ಎ, ಸೊ ದ ಎ ವಿಲ್ ಬಿ ಮೂವ್ ಟು ದ ಅಕ್ಯುಮುಲೇಟರ್. ಓಕೆ, ಏನು ಅಕ್ಯುಮುಲೇಟರ್ ತಗೋತಾ ಇದ್ದೀವಿ, ಅಕ್ಯುಮುಲೇಟರ್ ತಗೊಂಡು ಡಿಲೇ ಅಥವಾ ಸಬ್ರೂಟೀನ್ ಪ್ರೋಗ್ರಾಮ್ನ ಕಾಲ್ ಮಾಡ್ತೀವಿ. ಸಬ್ರೂಟೀನ್ ಕಾಲ್ ಮಾಡಿ ಅಲ್ಲಿ ನಾವು ಡೇಟಾನ ಸೀರಿಯಲಿ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ರೈಟ್ ದ ಕಂಟಿನ್ಯೂಸ್ ಪ್ರೋಗ್ರಾಮ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಸಬ್ರೂಟೀನ್, ಯು ಕ್ಯಾನ್ ರೈಟ್ ಇಟ್ ಕಂಟಿನ್ಯೂಸ್ಲಿ ಆಸ್ ವೆಲ್. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ನಾವು ಸಬ್ರೂಟೀನಲ್ಲಿ ಏನಾಗುತ್ತೆ, ವಾಪಸ್ ಅದೇ ಆಗುತ್ತೆ. ಸೊ ವಾಟ್ ಎವರ್ ದ ಡೇಟಾ ಇಸ್ ದ್ಯಾರ್ ಎಟ್ ದ ಅಕ್ಯುಮುಲೇಟರ್, ಸೊ ಇಟ್ ಮಸ್ಟ್ ಬಿ ಪ್ಲೇಸ್ ಟು ದ SBuffer register. So it is SBuf1. So keep in mind it is SBuf1. So SBuf1 means it is the second serial port we are using for the chip DS89 C54 into X. Okay, so place the data. There is the character A. So place it to the SBuffer register. So once the data is available at the SBuffer register, so it is that particular data is going to be transmit. So in the meanwhile the transmission, we have to check the TI flag. So now it is TI1. So TI1 means it is for the
second serial port. So TI1, so we have to keep check. So if whenever the TI flag is set, so we have to clear the TI flag. Since it is the subroutine program we have been written, so we have to return from this particular subroutine, and the overall program will be ended here. Okay, so after the subroutine it will come to the SJMP instruction. So SJMP will be repeat again. So again means, so we are since the A character A must be repeats its transmission continuously, it has to given the back address to the move A comma A. So this how the program writing concept same irutte. So program writing concept same irutte. So DS H9 C54 X0 chip ಅಲ್ಲಿ ಬರೆಯಕ್ಕೆ. So differentiation ಅಂದರೆ ESCON register must be written as 1, ESCON 1, and SPUF register must be represented as SPUF 1, and the TI flag must be represented as TI1. So these are the three changes you have to be made when you write the program for the DS89C54X chip. Okay, so ಇನ್ನೊಂದು ಪ್ರೋಗ್ರಾಮ್ ಬರ್ದಿದ್ದಾನೆ ಇಲ್ಲಿ. ಸೊ ಪ್ರೋಗ್ರಾಮ್ 10.12. ಸೊ ಪ್ರೋಗ್ರಾಮ್ 10.12. ಸೊ ಈ ಪ್ರೋಗ್ರಾಮಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, so we have to write the program to transmit the to send the text hello text ನಾವು ಸೆಂಡ್ ಮಾಡಬೇಕು. ಸೊ ಯೂಸಿಂಗ್ serial 1. ಸೊ serial 1 means we have to use the second serial port. So second serial port. So second serial port ಅಂದರೆ, so we are programming the particular chip, that is DS89C4X chip. Okay, question continue ಆಗಿದೆ. So we have to set the baud rate 9600, and we have to use the 8-bit data and 1 stop bit. So with all this criteria we have to be fulfilled. So program al book al bardidare. So I have been written the program in the sheet so that I can explain to you clearly. Okay, so the first the program initialization line is so we have to move the TMOD register with 20, so the TH1 with the -3, so to meet the baud rate of 9600, and the ESCON 1. Okay, keep in mind it is ESCON 1, so it is 50. So these are the three initialization line. So then let us start the timer. Let's start the timer. So once the timer has been started, what we have to do is, so we have to send the hello, HELLO, hello. So hello message ನಾವು send ಮಾಡಬೇಕು. So hello message ಎಲ್ಲಿರುತ್ತೆ? So the hello message will be there in the ROM ಏರಿಯಾದಲ್ಲಿ. So we are saving the hello word ಅನ್ನು ಸೇವ್ ಮಾಡ್ತಾ ಇದೀವಿ. So in order to save the hello word, so we are using the DB. This is the defined byte directive. DB is the defined byte directive. So using the defined byte directive, so we are saving the hello, so with the 2 inverted commas, comma 0. So this is the format that is available for us to save the message, save the word to the ROM area. Okay, so with the directive, DB directive, DB stands defined byte directive. Okay, so since it is there in the another ROM area, it's a ROM area, so we have to access this area, we have to access this ROM area, so that we can access the its byte hello word. Okay, so ಅದಕ್ಕೆ ಏನು ಮಾಡಬೇಕು ಅಂದರೆ, so let's come to the second line after the timer has been started. So the second line is move dptr comma message, move dptr comma hash message. This hash message means it is the address, this dptr has to goes to. So ಹಂಗಂತ ಬಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಈ ಮೆಸೇಜಿಗೆ ಬರುತ್ತೆ, ಈ ಅಡ್ರೆಸ್ ಲೊಕೇಶನ್ಗೆ ಬರುತ್ತೆ. ಈ ಅಡ್ರೆಸ್ ಲೊಕೇಶನ್ಗೆ ಬಂದು ಅದು ಏನಿರುತ್ತೆ ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ DB hello ಅನ್ನೋ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಆದಮೇಲೆ, ಸೊ ದ ನೆಕ್ಸ್ಟ್ ಲೈನ್ ಇಸ್ ಕ್ಲಿಯರ್. ಸೊ ವಿ ಹ್ಯಾವ್ ಬಿನ್ ಕ್ಲಿಯರ್ ದ ಅಕ್ಯುಮುಲೇಟರ್ ಏನು ಕ್ಲಿಯರ್ ಮಾಡಬೇಕು ಅಂತಂದರೆ, ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ವಿ ಹ್ಯಾವ್ ಬಿನ್ ರಿಟರ್ನ್. ಸೊ ವಿ ಹ್ಯಾವ್ ಟು ಕಾಪಿ the data that is there in this particular DB directive, the hello. So we have to copy. In order to copy, so we are using the move C a comma at a plus dptr. So this instruction is doing, ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಕೋಡನ್ನ. ಸೊ we are copying the hello word. So it's from the external location, so we are just copying. So we are using the instruction move C instruction. Okay, this instruction, it helps us to get the message that has been saved using the DB directive there. Okay, so then in the next instruction it is JZ
S1. So JZ means so once we started to copy the message using that db directive, so we have to keep check whether the complete message or complete character has been read from that particular memory location, okay, using the JZ instruction. So the yes, if the JZ means jump on 0, if it is 0, the complete line, if the complete line has been read, so we have to stop the program. If not, the complete line, complete character has been read, so what we have to do is, so we have to execute we have to come to the next concept, and the next concept is the letter that are being read, the character that are being read using this particular move ca comma at a plus dptr instruction. So we have to keep transfer all the letters we are reading from this location, okay. So that for that reason a call sendcom means it's the address. So a call means a call sendcom. So we are using the subroutine in order to keep transfer the letters or else the character we are reading from this particular memory location using the movec instruction. So as and when the acall sendcom instruction is executed, it will come to the sendcom subroutine. So sendcom subroutine antandre, so what the data we are keep on reading, so we are just transferring. So data transfer ಮಾಡಬೇಕು ಅಂತಂದ್ರೆ, ಸೊ ಅಕ್ಯುಮುಲೇಟರ್ ಡೇಟಾ ಎಸ್ ಬಫರ್ 1 ಹೋಗುತ್ತೆ. ಸೊ ಎಸ್ ಬಫರ್ 1 ಹೋದ್ಮೇಲೆ TI1 ಅನ್ನು ಚೆಕ್ ಮಾಡ್ತಾ ಬರಬೇಕು. ಸೊ TI1 ಹೈ ಆದಮೇಲೆ TI1 ಅನ್ನು ಕ್ಲಿಯರ್ ಮಾಡಬೇಕು, and it is the subroutine, so we have to end the subroutine, okay. So in order to fetch the next letter, so after the RET instruction, it will come to the main program to the instruction after a call instruction. So now in order to fetch the next letter, so the DPTR has to increment. The DPTR has to increment. So once the DPTR has to increment, it will check whether it has to send that particular letter also, okay. In order to send that particular letter also, for that reason fn has been written. What this fn means, it's the address location. So the fn has been given here to the clear a instruction. So why the clear a instruction means, the location a, since the memory location has been incremented, so the incremented location has to be added with the previous to the previous address, so that it is possible to get the new address. So for that reason, it's the to the clear a instruction, so the target address has been given. So this how the program has been written in the textbook. So hello ಅನ್ನೋ ವರ್ಡು, ಸೊ ಯಾವ ಥರ ಟ್ರಾನ್ಸ್ಮಿಷನ್ ಮಾಡ್ಬೋದು ಅಂತ, ಓಕೆ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ದಟ್ ಹ್ಯಾಸ್ ಬಿನ್ ರಿಟನ್. ಸೊ ಎಕ್ಸಾಂಪಲ್ 10.11, ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿವರೆಗೆ, ಓಕೆ. ಸೊ ದ ಲಾಸ್ಟ್ ಥಿಂಗ್ ಈಸ್, ಲಾಸ್ಟ್ ಕಾನ್ಸೆಪ್ಟ್ ಈಸ್ last concept is, last section is 10.5. So 10.5 means it's the serial port programming in C. So C ಅಲ್ಲಿ ಪ್ರೋಗ್ರಾಮ್ನ ಹೆಂಗೆ ಬರೆಯೋದು ಅಂತ. ಸೊ till now we have understand the concept of how to write the program in assembly, how to write the 8051C program in assembly, how to write the program in for the second serial port, how to write the program in second serial port as well. So now it's the last concept is how to program the 8051 in C. 8051 serial port program in C. ಸೊ ಅದಕ್ಕೆ ಒಂದು ಫಸ್ಟ್ ಎಕ್ಸಾಂಪಲ್ ಹೇಳಿದ್ದಾರೆ, ಫಸ್ಟ್ ಎಕ್ಸಾಂಪಲ್ ಬರೆದಿದ್ದಾರೆ ಅಲ್ಲಿ. ಸೊ ಎಕ್ಸಾಂಪಲ್ ನಂಬರ್ 1015. ಸೊ ಇಲ್ಲಿ, ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್, ವಿ ಆರ್ ಟ್ರಾನ್ಸ್ಫರಿಂಗ್ ದ ಕ್ಯಾರೆಕ್ಟರ್, ಟ್ರಾನ್ಸ್ಫರಿಂಗ್ ದ ಲೆಟರ್ ಎ ಸೀರಿಯಲಿ at the baud rate 4800 continuously. So okay, so this is the program we have to write. So first line include header ಫೈಲ್ಸ್ನ ಇನ್ಕ್ಲೂಡ್ ಮಾಡಿ, ಸೊ ವಾಯ್ಡ್ ಮೈನ್ ಬರೀರಿ. ಸೊ ನೆಕ್ಸ್ಟ್, ಸೊ ನಾವಲ್ಲಿ ಅಸೆಂಬ್ಲಿಯಲ್ಲಿ ಯಾವ ಥರ ಪ್ರೋಗ್ರಾಮ್ ಬರ್ತಿದ್ವಿ, ಅಸೆಂಬ್ಲಿಯಲ್ಲಿ ಸೊ ಟಿಮೋಡ್ ರಿಜಿಸ್ಟರ್ನ ಇನ್ಷಿಯಲೈಸ್ ಮಾಡ್ಕೊಂಡಿದ್ವಿ, TH1ಗೆ ವ್ಯಾಲ್ಯೂನ ಫೀಡ್ ಮಾಡಿದ್ವಿ, ಆ್ಯಂಡ್ ಎಸ್ಕಾನ್ಗೆ ಸೊ ವ್ಯಾಲ್ಯೂನ ಫೀಡ್ ಮಾಡಿದ್ವಿ. ಸೊ ಇದೆಲ್ಲ 3 ಲೈನ್ಸು ಮ್ಯಾಂಡೇಟರಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಸಿಯಲ್ಲಿ ಬರುವಾಗ ಸೊ ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ. ಸೊ ನಾವು ಯಾವುದೇ ಮೂವ್ ಇನ್ಸ್ಟ್ರಕ್ಷನ್ ಆ ಥರ ಎಲ್ಲ ಯೂಸ್ ಮಾಡಲ್ಲ, ಬಟ್ ರಿಜಿಸ್ಟರ್ ಮಾತ್ರ ಯೂಸ್ ಮಾಡಿಕೊಂಡು ಸೊ ವಿ ಆರ್ ಡೈರೆಕ್ಟ್ಲಿ ಗಿವಿಂಗ್ ದ ವ್ಯಾಲ್ಯೂಸ್. ಸೊ ಹೌ ಟು ರೈಟ್ ದ ಸಿ ಪ್ರೋಗ್ರಾಮ್ ಅಂತ ನಾನು, ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ವೆನ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್
ಡಿಫೈನ್ಡ್ ದ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಪ್ರೋಗ್ರಾಮಿಂಗ್ ಇನ್ ಸಿ, ಅಥವಾ ಡೇಟಾ ಟೈಪ್ಸ್ ಇನ್ ಸಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ, ಸೊ ಸಿ ಪ್ರೋಗ್ರಾಮ್ನ ಹೆಂಗೆ ಬರೋದಂತ ಫಾರ್ಮೆಟ್ ಹೇಳಿದ್ನಲ್ಲ, ಸೊ ಅಪ್ಲೈ ದ ಸೇಮ್ ಕಾನ್ಸೆಪ್ಟ್ ಟು ರೈಟ್ ದ ಸೀರಿಯಲ್ ಕಮ್ಯುನಿಕೇಷನ್ ಪ್ರೋಗ್ರಾಮ್ ಆಸ್ ವೆಲ್. ಓಕೆ, ಸೊ ಟಿ ಮೋಡ್ is equal to 0 into 20 means the first instruction. So then the TH1 has been loaded with the FA. So FA ಅಂತಂದರೆ ಸೊ ದ ಸ್ಪೆಸಿಫಿಕ್ ಬಾಡ್ ರೇಟ್ನ ಸೆಟ್ ಮಾಡ್ತಾ ಇದ್ದೀವಿ ಫಾರ್ 1800 ಬಾಡ್ ರೇಟ್. ಸೊ ದ ನೆಕ್ಸ್ಟ್ SCON is equal to 50. ಸೊ 0 into 50. ಸೊ ಇನಿಷಿಯಲೈಸೇಷನ್ ಲೈನ್ ಆಯಿತು. ಸೊ ಆಫ್ಟರ್ ದ ಇನಿಷಿಯಲೈಸೇಷನ್ ಲೈನ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ಟೈಮರ್. ಸೊ TR is equal to 1. So once we start the timer, so we have to keep check the TI flag, and we have to send the data, we have to send the letter. So ಅದನ್ನೆಲ್ಲ ನಾವು, since all this concept will become all this concept must be repeats continuously, so ಅದನ್ನು ವೈಲ್ ಲೂಪ್ ಒಳಗಡೆ ಹಾಕಿ ಅದನ್ನೆಲ್ಲ ಕಂಟಿನ್ಯೂಸ್ಗೆ ರಿಪಿಟೇಷನ್ ಆಗಿ ಬರೆದಿದ್ದಾರೆ. ಸೊ ಓಕೆ, ಸೊ ಎಸ್ ಬಫರ್ is equal to single inverted A. So this means S buffer is equal to A. So S buffer is now having the character A. So S buffer ಅಲ್ಲಿ ಡೇಟಾ ಬಂದ ತಕ್ಷಣ ಅದು ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಆದಾಗ ಸ್ಟಾರ್ಟ್ ಆದಮೇಲೆ ನಾವು TI ಫ್ಲಾಗ್ನ ಮಾನಿಟರ್ ಮಾಡಬೇಕು. ಸೊ ಸಿ ಪ್ರೋಗ್ರಾಮಲ್ಲಿ TI ಫ್ಲಾಗ್ನ ಮಾನಿಟರ್ ಮಾಡಬೇಕು ಅಂದರೆ ಇಟ್ ಇಸ್ ವೈಲ್ ಆಫ್ TI is equal to 0. ಸೊ ಇದೇನಂತಂದರೆ, ಸೊ TI ಫ್ಲಾಗ್ ವೆದರ್ ದ TI ಫ್ಲಾಗ್ ಈಸ್ ರೈಸ್, ವೆದರ್ ದ TI flag is set ಆಗಿದೆಯಾ TI flag ಅಂತ. ಸೊ ಒನ್ಸ್ ದ TI flag is set, so we have to clear the TI flag. So this is the program rating concept in the C. So how to transfer the data. So let's come to the next concept. So how we can receive the data serially. So how we can receive the data serially. Okay, ಸೊ ಎಕ್ಸಾಂಪಲ್ ನಂಬರ್ 10.7 ಅಲ್ಲಿ ಸೊ ರಿಸೀವಿಂಗಿಗೆ ಪ್ರೋಗ್ರಾಮ್ ಬರೆದಿದ್ದಾರೆ. ಸೊ ವಿ ಆರ್ ರಿಸೀವಿಂಗ್ ದ ಡೇಟಾ. ಸೊ ಇನ್ಕ್ಲೂಡ್ ಹೆಡರ್ ಫೈಲ್ ಬರೀರಿ, ಸೊ ವಾಯ್ಡ್ ಮೈನ್ ಬರೀರಿ. ಓಕೆ, ಸೊ ಇಲ್ಲಿ ಪ್ರೋಗ್ರಾಮ್ ಏನು ಹೇಳ್ತಿದೆ ಅಂದರೆ, ಸೊ ನಾವು ಡೇಟಾ ಸೀರಿಯಲಾಗಿ ರಿಸೀವ್ ಮಾಡಿದ್ದು, ಸೊ ಅದನ್ನು ನಾವು ಪೋರ್ಟ್ 1ಗೆ ಕೊಡಬೇಕು ಅನ್ನೋ ಕನ್ಸ್ಟೆಂಟ್ ಇದೆ ಕ್ವೆಶ್ಚನಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರೋಗ್ರಾಮಲ್ಲಿ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಬರೆದಿರೋದು. ಸೊ ಇನ್ ಆರ್ಡರ್ ಟು ಸೇವ್ ದ ಡೇಟಾ, ಇನ್ ಆರ್ಡರ್ ಟು ಗಿವ್ ದ ಡೇಟಾ that the data has been received to the port 1. So we are using the character data type, unsigned character data type ನ ಯೂಸ್ ಮಾಡಿಕೊಂಡು, ಸೊ ಮೈ ಬೈಟ್ ಅನ್ನೋ ವೇರಿಯಬಲ್ನ ನಾವು ಡಿಫೈನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಟಿ ಮೋಡ್ 20 ಹಾಕೊಂಡಿದ್ದೀರಾ, TH1 FA ಹಾಕೊಂಡಿದ್ದೀರಾ, ಸೊ ಸ್ಪೆಸಿಫಿಕ್ ಬಾರ್ಡ್ ರೇಟ್ಗೆ. ಸೊ SCON 50 ಹಾಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಟೈಮರ್ 1 ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ವೈ ಲೂಪ್ ಬರ್ತಿದ್ದೀರಾ. ಸೊ ವೈ ಲೂಪಲ್ಲಿ ಸೊ ಯು ಆರ್ ಕೀಪ್ ಆನ್ ಚೆಕ್ಕಿಂಗ್ ವೆರಿ ಫಸ್ಟ್ಲಿ ದ RI ಈಸ್ ಹೈ, ಯಾಕೆಂದರೆ ಇದು ರಿಸೀವಿಂಗ್ ಪ್ರೋಗ್ರಾಮಲ್ಲಿ ಮೊದಲು ನಾನು RI ಫ್ಲಾಗ್ನ ಚೆಕ್ ಮಾಡಬೇಕು. RI ಫ್ಲಾಗ್ನ ಚೆಕ್ ಮಾಡಿದ ಮೇಲೆ ನನಗೆ ಡೇಟಾ ಎಸ್ ಬಫರಿಗೆ ಬರುತ್ತೆ. ಅದಕ್ಕೋಸ್ಕರ ವೆರಿ ಫಸ್ಟ್ಲಿ ಯು ಹ್ಯಾವ್ ಟು ವಿ ಆರ್ ಚೆಕಿಂಗ್ ದ ವೆದರ್ ದ RI ಈಸ್ 0. RI is double is equal to 0 means RI is 1, whether the RI is 1, whether the RI is set. So once the RI is set, so this is the meaning, so data is available in the S buffer register. So now the S buffer data must be placed to port 1. So I cannot place the S buffer data to the port 1 directly. So through the variable I can place. For that reason, let me use the variable that have been defined using the unsigned character mybyte. So let me substitute it to mybyte. So from the mybyte I can place it to the port 1. So then once the data has been placed to the respective target address, so let me clear the RI to 0 for the next reception. So this is how the program can be written to receive the data serially. Okay, let me explain the another program with relevant to the DS89C40 chip. Okay, so this chip means, so we are, by using this particular chip, we are programming the serial port. We are programming the second serial port na program ಮಾಡ್ತಿದ್ವಿ. So ಯಾವಾಗ whenever we are using this particular chip, so we are programming the second serial port. Keep this particular idea in your mind. Okay, so second serial port ಯೂಸ್ ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳಿದಂಗೆ, so we have to define the address for the particular registers, S buffer register, SCON register and TI registers. Okay, so S buffer and the SCON are the SFR registers. Okay, SFR registers. So ಈ SFR registerಗೆ ಅದು ಅಡ್ರೆಸ್ಸು ಸೀರಿಯಲ್ ಪೋರ್ಟ್, ಸೆಕೆಂಡ್ ಸೀರಿಯಲ್ ಪೋರ್ಟಿಗೆ ಅಡ್ರೆಸ್ಸು C1 and C0. ಸೊ ಗೋ ಟು ದ ಟೇಬಲ್. ಸೊ ಟೇಬಲ್ಗೆ ಹೋದರೆ ನಿಮಗೆ ಅಲ್ಲಿ ಟೇಬಲಲ್ಲಿ ಸೊ ಅಡ್ರೆಸ್ ಮೆನ್ಷನ್ ಮಾಡಿದ್ದಾನಲ್ವ. ಸೊ ಕಮ್ ಟು ದ ಟೇಬಲ್.
ಸೊ ಈ ಟೇಬಲ್ 10.6 ಅಲ್ಲಿ ನನಗೆ ಸೊ ದ ಅಡ್ರೆಸ್ ಹ್ಯಾಸ್ ಬಿನ್ ಮೆನ್ಷನ್ ಫಾರ್ ಸೀರಿಯಲ್ ಪೋರ್ಟ್ 1ಗೆ ಎಸ್ಕಾನ್ 0 ಎಸ್ ಬಫರ್ 0ಗೆ ಅಡ್ರೆಸ್ ಏನಿದೆ, ಸೆಕೆಂಡ್ ಸೀರಿಯಲ್ ಪೋರ್ಟ್ಗೆ ಎಸ್ಕಾನ್ 1ಗೆ ಎಸ್ ಬಫರ್ 1ಗೆ ಅಡ್ರೆಸ್ ಏನಿದೆ. ಸೊ ವಿ ಆರ್ ಯೂಸಿಂಗ್ ದ ಸೆಕೆಂಡ್ ಸೀರಿಯಲ್ ಪೋರ್ಟ್, ಸೊ ವಿ ಹ್ಯಾವ್ ಟು ಯೂಸ್ ದ ಅಡ್ರೆಸ್, ವಿ ಹ್ಯಾವ್ ಟು ಇನಿಷಿಯಲೈಸ್ ದ ಅಡ್ರೆಸ್ ಯೂಸಿಂಗ್ ದ SFR ಡೇಟಾ ಟೈಪ್. ಸೊ SFR ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ಸೊ ದ ಎಸ್ ಬಫರ್ 1 ಆ್ಯಂಡ್ ಎಸ್ಕಾನ್ 1 ಅಡ್ರೆಸ್ನ ನಾವು ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಸೊ ದೆನ್ ಸೊ ವಿ ಆರ್ accessing the specific bit in we are setting the specific bit in the TI flag. so TI flag na ನಾವು ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ ಎಸ್ ಬಿಟ್ ವೇರಿಯಬಲ್ ಯೂಸ್ ಮಾಡಿಕೊಂಡು. ಓಕೆ, ಸೊ ದೀಸ್ ಆರ್ ಆಲ್ ದ 3 address mentioning lines, actually address mentioning lines. ಸೊ ನಾವು let us write the program. ಸೊ ಪ್ರೋಗ್ರಾಮ್ ಬರೆಯೋಕ್ಕೆ ಸೊ TMOD TH1 ಎಸ್ಕಾನು ಬರೀತೀರಾ, ಆಮೇಲೆ ಪ್ರೋಗ್ರಾಮ್ ಟೈಮರ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಟೈಮರ್ ಸ್ಟಾರ್ಟ್ ಮಾಡಿದ ಮೇಲೆ ಸೊ ವೈಲ್ ಲೂಪ್ ಒಳಗಡೆ ಬಂದ್ಬಿಟ್ಟು ಸೊ ಡೇಟಾನ ಎಸ್ ಬಫರ್ 1ಗೆ ಹಾಕ್ತೀರಾ. ಸೊ ಎಸ್ ಬಫರ್ 1ಗೆ ಹಾಕಿದ್ಮೇಲೆ ಸೊ TI1 ಹೈ ಆಗಿದೆಯಾ ನೋಡ್ಕೋತೀರಾ. ಸೊ ಹೈ ಆದಮೇಲೆ ಅದನ್ನ 0 ಮಾಡ್ತೀರಾ. ಸೊ ಇದಿಷ್ಟು ಪ್ರೋಗ್ರಾಮ್ ಯಾವ ಥರ ಎಕ್ಸಿಕ್ಯೂಷನ್ ಆಯಿತು ಅಂತ, ಸೊ ಹೌ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಅಂತ ಸೊ ಅದು ಬ್ಲಾಕ್ ಡಯಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದಾನೆ. ಓಕೆ, ಸೊ ದಿಸ್ ಇಸ್ ಅಪ್ ಟು ದ ಸೀರಿಯಲ್ ಕಮ್ಯುನಿಕೇಷನ್ ದ ಸೆಕೆಂಡ್ ಹಾಫ್, ಸೀರಿಯಲ್ ಕಮ್ಯುನಿಕೇಷನ್ ಫಸ್ಟ್ ಹಾಫ್